ಹಾಯ್ ಎವ್ರಿವನ್. ಸೊ ಇವತ್ತು ಫಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊತೀನಿ. ಸೊ ನನ್ನ ಹೆಸರು ಡಾಕ್ಟರ್ ದಿವ್ಯಾ ಅಂತ. ಸೊ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋಕ್ಕೆ ಮೇನ್ ರೀಸನ್ ಏನು ಅಂದರೆ, ಸೊ ನಮ್ಮ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಯಾಕೆ, ಏನಕ್ಕೋಸ್ಕರ ಅಂತ ನೋಡೋದಾದರೆ, ಸೊ ಈ ಇತ್ತೀಚಿನ ಜನ್ರೇಷನ್ನಲ್ಲಿ ಸೊ ಲೇಡೀಸಿಗೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ. ತುಂಬಾ ಗೈನಿಕಲ್ ಇಶ್ಯೂಸ್ ಇದೆ. ಆದಷ್ಟು ಅದರಿಂದ ಸಫರ್ ತುಂಬ ಜನ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಮೇಯ್ನಾಗಿ ಈ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ಕೊತಾ ಬರ್ತಿದ್ದೀವಿ. ಸೊ ಯಾಕೆ ಲೇಡೀಸಿಗೆ ಈ ಒಂದು ಸಿಚುವೇಶನ್ಸ್ನ ಫೇಸ್ ಮಾಡ್ತಾರೆ, ಸೊ ಏನು ಮೇನ್ ರೀಸನ್ ಅಂತ ರಿಸರ್ಚ್ ಮಾಡಿಕೊಂಡು ನೋಡುತ್ತಾ ಬಂದರೆ, ಸೊ ಆಗಿನ ಕಾಲದಲ್ಲಿ ಈ ಥರದ್ದು ಯಾವುದೇ ಸಮಸ್ಯೆ ಬರ್ತಾ ಇರಲಿಲ್ಲ. ಸೊ ಇವಾಗಿನ ಒಂದು ಜನ್ರೇಷನಲ್ಲಿ ಗೈನಿಕಲ್ ಇಶ್ಯೂಸ್ ಆಗಿರ್ಬೋದು, PCOD PCOS ಪ್ರಾಬ್ಲಮ್ ಆಗಿರ್ಬೋದು, ಹೆಲ್ತ್ ಇಶ್ಯೂಸಲ್ಲಿ ಬರೋದಾದರೆ ನಿಮಗೆ ಓವರಿಯನ್ ಸಿಸ್ಟ್ ಆಗಿರ್ಬೋದು, ಸೀರಿಯಸ್ ಇಶ್ಯೂಸ್ ಅಂತಲೇ ಹೇಳ್ಬೋದು, ಬ್ರೆಸ್ಟ್ ಕ್ಯಾನ್ಸರ್ ಆಗಿರ್ಬೋದು, ಸರ್ವಿಕ್ಸಿಟೀಸ್ ಕ್ಯಾನ್ಸರ್ ಆಗಿರ್ಬೋದು. ಸೊ ಈ ಥರದ್ದು ಹಲವಾರು ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ. ಸೊ ಯಾಕೆ, ಏನಕ್ಕೋಸ್ಕರ ಈ ಒಂದು ಕಾಯಿಲೆಗಳು ಬರ್ತಾ ಇದೆ? ಸೊ ಮೇಯ್ನಾಗಿ ನಾವು ನೋಡ್ತಾ ಬರೋದಾದರೆ, ಈ ಒಂದು ಕಾಯಿಲೆ ಬರೋಕ್ಕೆ ಮೇನ್ ರೀಸನ್ ಅಂದರೆ ನಾವು ಯೂಸ್ ಮಾಡ್ತಕ್ಕಂಥ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಸೊ ಸ್ಯಾನಿಟರಿ ನ್ಯಾಪ್ಕಿನಿಂದ ಈ ಥರದ ಸಮಸ್ಯೆ ಬರುತ್ತಾ ಅಂತ ನೀವು ನೋಡೋದಾದರೆ, ಹೌದು, ಖಂಡಿತ ಬರುತ್ತೆ. ಸೊ ಯಾಕೆ ಅಂದರೆ, ನಾವು ಯೂಸ್ ಮಾಡ್ತಕ್ಕಂಥ ಸ್ಯಾನಿಟರಿ ನ್ಯಾಪ್ಕಿನ್ ಯಾವುದೇ ಆಗಿರ್ಬೋದು, ಸೊ ಒಳ್ಳೆಯ ಒಂದು ಒಳ್ಳೆಯ ಒಂದು ಮೆಟೀರಿಯಲ್ಸ್ನ ಯೂಸ್ ಮಾಡಿರಲ್ಲ. ಸೊ ಯಾರೇ ಆಗಿರ್ಬೋದು, ಸೊ ಆ ಒಂದು ಮೆಟೀರಿಯಲ್ಸ್ ಏನಿದೆ, ಸೊ 3rd ಗ್ರೇಡ್ ಪ್ಲಾಸ್ಟಿಕ್ಸ್ ಅಥವಾ ಇಂಡಸ್ಟ್ರಿಯಲ್ ವೇಸ್ಟ್ ಇಂದ ಏನು ರೆಡಿಯಾಗಿರುತ್ತೆ, ಸೊ ಆ ಒಂದು ಇಂಡಸ್ಟ್ರಿಯಲ್ ವೇಸ್ಟಿಂದ ಅದನ್ನು ಬಯೋಡಿಗ್ರೇಡಬಲ್ ಅಂದರೆ ವೇಸ್ಟನ್ನ ರೀಸೈಕಲ್ ಮಾಡಿ 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 ಅದನ್ನು ಆಮೇಲೆ ನಮಗೆ ರೆಡಿ ಮಾಡಿಬಿಟ್ಟು ಸ್ಯಾನಿಟರಿ ನ್ಯಾಪ್ಕಿನ್ ಆಗಿ ಕೊಡ್ತಾ ಇರೋದು. ನೀವು ಯಾವುದೇ ಯೂಸ್ ಮಾಡಿ, ಸೊ ಆ ಸ್ಯಾನಿಟರಿ ನ್ಯಾಪ್ಕಿನ್ ನಿಮಗೆ ಅದೇ ಥರ ಸಿಗ್ತಾ ಇರೋದು. ಸೊ ನಾನು ಈಗ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ನಾರ್ಮಲಾಗಿ ನೀವು ಯೂಸ್ ಮಾಡ್ತಾ ಇರೋವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಗೂ ನಮ್ಮ ಕಂಪನಿಯ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಂದರೆ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ ಅಂತಲೇ ಹೇಳ್ಬೋದು. ಸೊ ಯಾವ ಥರ ಡಿಫ್ರೆನ್ಸು ಅಂತ ನೋಡ್ತಾ ಹೋಗೋಣ. ಸೊ ಯಾಕೆ ನಾವು ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್ನನ್ನೇ ಯೂಸ್ ಮಾಡ್ಬೋದು ಅಂತೇಳಿ. ಸೊ ನಮ್ಮ ಒಂದು ಕಂಪನಿಯ ಸ್ಯಾನಿಟರಿ ನ್ಯಾಪ್ಕಿನ್ಸನ್ನು ನೋಡೋದಾದರೆ 3 ವೆರೈಟೀಸ್ ಬರುತ್ತೆ. ಸೊ ಫಸ್ಟಿಗೆ ಡೇ ಪ್ಯಾಡ್, ಸೊ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಪ್ಯಾಡ್, ನೆಕ್ಸ್ಟು ಪ್ಯಾಂಟಿ ಲೈನರ್. ಸೊ ಇದು 3 ವೆರೈಟೀಸ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ 3ರಲ್ಲೂ ನೀವು ವೇರಿಯೇಷನ್ಸ್ನ ನೋಡ್ಬೋದು. ಸೊ ರೆಗ್ಯುಲರಾಗಿ ಡೇ ಪ್ಯಾಡ್ಸ್ನ ಯೂಸ್ ಮಾಡ್ತಾರೆ, ಹೆವಿ ಫ್ಲೋ ಇರೋರು ನೈಟ್ ಪ್ಯಾಡ್ಸನ್ನು ಯೂಸ್ ಮಾಡ್ತಾರೆ. ಸೊ ಪ್ಯಾಂಟಿ ಲೈನರ್ ಬಂದುಬಿಟ್ಟು ನಿಮಗೆ ವೈಟ್ ಡಿಸ್ಚಾರ್ಜ್ ಅಥವಾ ಜೆಂಟ್ಸ್ ಯೂಸ್ ಮಾಡ್ತಕ್ಕಂಥ ಒಂದು ನ್ಯಾಪ್ಕಿನ್ ಆಗಿದೆ. ಸೊ ಇವಾಗ ನಾವು ನೋಡ್ತಾ ಹೋಗೋಣ. ರೆಗ್ಯುಲರ್ ಪ್ಯಾಡಿಗೂ, ಸೊ ರೆಗ್ಯುಲರ್ ಪ್ಯಾಡ್, ಸೊ ಇದು ನಿಮಗೆ ಯಾವುದೇ ಆಗಿರ್ಬೋದು. ಸೊ ನಾನು ಒಂದು ಕಂಪ್ನಿನ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ನೀವು ತೊಗೊಂಡು ಟೆಸ್ಟ್ ಮಾಡ್ಬೋದು. ಸೊ ಯಾಕೆ ಈ ಡೆಮೋ ಬೇಕು ಅಂದರೆ, ಸೊ ಈ ಡೆಮೋಲಿ ಕ್ಲಿಯರ್ ನಿಮಗೆ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಸೊ ಯಾಕೆ ನಾವು ಯೂಸ್ ಮಾಡಬೇಕು, ಏನನ್ನು ನಮಗೆ ಯೂಸ್ ಮಾಡಿದ್ರೆ ಒಳ್ಳೆಯದು, ಯಾವುದನ್ನು ಯೂಸ್ ಮಾಡಿದ್ರೆ ನಮಗೆ ಹಾರ್ಮ್ಫುಲ್ ಅಂತೇಳಿ ನೀವು ಇಲ್ಲಿ ಕ್ಲಿಯರಾಗಿ ಪಿಕ್ಚರ್ ಸಿಗ್ತದೆ. ಸೊ ಇಲ್ಲಿ ನೋಡಿ, ಸೊ ಇದು ನಾವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರತಕ್ಕಂಥ ಒಂದು ಪ್ಯಾಡ್. ಈ ಪ್ಯಾಡಲ್ಲಿ ಇಲ್ಲಿ ನೋಡಿ, ಇಲ್ಲಿ ಓಪನಿಂಗ್ಸ್ ಇದೆ, ಇಲ್ಲೂ ಕೂಡ ಓಪನಿಂಗ್ಸ್ ಇದೆ. ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಯಾವುದಾದ್ರೂ ಕೂಡ ಸೊ ಇಲ್ಲಿ ನಿಮಗೆ ಒಳಗಡೆ ಬರ್ಬೋದು. ಸೊ ಮತ್ತು ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಕ್ವಾಲಿಟಿ ಕೂಡ ಪ್ಲಾಸ್ಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಇದು ಪ್ಯೂರ್ಲಿ ಪ್ಲಾಸ್ಟಿಕ್ ನೋಡ್ಬೋದು, ಪ್ಯೂರ್ಲಿ ಪ್ಲಾಸ್ಟಿಕ್. ಸೊ ಇದು ನಮ್ಮ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್. ಸೊ ಇದರ ಬೆನಿಫಿಟ್ಸು ನೀವು ನೋಡ್ತಾ ಹೋದರೆ, ಸೊ ತುಂಬಾ ಬೆನಿಫಿಟ್ಸ್ ಇದೆ.
ಸೊ ಇಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮೆಟೀರಿಯಲ್ಲು ಕೂಡ ಸೊ ಅಲ್ಯೂಮಿನಿಯಂ ಫಾಯಿಲ್ ಏನು ನಾವು ಫುಡ್ ಮೆಟೀರಿಯಲ್ಸ್ನ ಪ್ಯಾಕ್ ಮಾಡೋಕ್ಕೆ ಅಥವಾ ಹಾಟ್ ಫುಡ್ಸನ್ನ ಪ್ಯಾಕ್ ಮಾಡೋಕ್ಕೆ ಏನು ಅಲ್ಯೂಮಿನಿಯಂ ಫಾಯಿಲ್ ಯೂಸ್ ಮಾಡಿರ್ತೀವಿ, ಸೊ ಆ ಥರದ ಅಲ್ಯೂಮಿನಿಯಂ ಫಾಯಿಲ್ನ ಯೂಸ್ ಮಾಡಿದ್ದಾರೆ. ಸೊ ಯಾವುದೇ ಬ್ಯಾಕ್ಟೀರಿಯಾ ಆಗಿರಲಿ, ಇನ್ಫೆಕ್ಷನ್ಸ್ ಆಗಿರಲಿ, ಸೊ ಒಳಗಡೆಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವುದೇ ಪ್ಯಾಡ್ಸ್ ಆಗಿರ್ಬೋದು, ನೀವು ಪ್ಯಾಡ್ಸನ್ನ ಯೂಸ್ ಮಾಡಾದ್ಮೇಲೆ ಸೊ ಇದು ಸೇಫ್ಟಿ ಲಾಕ್ ಇದೆ. ಸೊ ನೀವು ಅದನ್ನು ಲಾಕ್ ಮಾಡು ಕೂಡ ಕ್ಲೋಸ್ ಮಾಡ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ನಾನು ಆವಾಗಲೇ ತೋರಿಸಿದೆ, ಸೊ ಯಾವುದೇ ಥರ ಓಪನಿಂಗ್ಸ್ ಇಲ್ಲ, ಸೀಲ್ ಆಗಿದೆ. ಸೊ ಇಲ್ಲಿ ಸೀಲ್ ಆಗಿದೆ. ಸೊ ಈ ಕಡೆನೂ ಕೂಡ ಸೀಲ್ ಆಗಿದೆ. ಸೊ ಇದು ಸೀಲನ್ನು ನಾನೇ ಓಪನ್ ಮಾಡ್ತಾ ಇದ್ದೀನಿ. ಸೊ ಇದು ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ಇಲ್ಲ, 100% ಪ್ಯೂರ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಪೇಪರ್ನ ಯೂಸ್ ಮಾಡೋದು, ಪ್ಲಾಸ್ಟಿಕ್ ಅಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ 2 ಪ್ಯಾಡ್ ಇದೆ. ಸೊ ಇದು ಸ್ಟ್ರೈಟ್ ಇದೆ. ಸೊ ಹೆವಿ ಫ್ಲೋ ಇದ್ದಾಗ ಏನಾಗುತ್ತೆ, ಲೀಕೇಜಸ್ ಇದ್ದಾಗ ಅಥವಾ ನಾವು ವರ್ಕ್ ಮಾಡಬೇಕಾದ್ರೆ ಏನಾಗುತ್ತೆ, ಫ್ಲೋ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ ನಮ್ಮ ಬಾಡಿ ಶೇಪಲ್ಲೇ ಇದೆ. ಸೊ ಏನೇ ಫ್ಲೋ ಇದ್ರೂ ಕೂಡ ಸೊ ಒಳಗಡೆ ಇರುತ್ತೆ, ಯಾವುದೇ ಲೀಕೇಜಸ್ಸು ನಿಮಗೆ ಕಾಣಿಸಲ್ಲ. ಸೊ ಇದು ಮೇನ್ ಡಿಫ್ರೆನ್ಸ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ಡೇ ಪ್ಯಾಡ್ ತೊಗೊಂಡಿದ್ದೀನಿ. ಸೊ ನೈಟ್ ಪ್ಯಾಡ್ ತೊಗೊಂಡ್ರೆ ಇನ್ನೂ ಲೆಂತ್ ಆಗಿ ಬರುತ್ತೆ. ಸೊ ಇಲ್ಲಿ ಸೊ 2 ಗ್ಲಾಸ್ ವಾಟರ್ ತೊಗೊಂಡಿದ್ದೀನಿ. ಸೊ ಇದು ನೋಡಿ 60 ml ಕೆಪಾಸಿಟಿ ಇರ್ತಕ್ಕಂಥ ಒಂದು ಸಿರಂಜ್. ಸೊ ಕಂಪ್ಲೀಟ್ 60 ml ನಾನು ತಗೊತಾ ಇದ್ದೀನಿ. ಸೊ ಕಂಪ್ಲೀಟ್ ಫುಲ್ 60 ml ತೊಗೊಂಡಿದ್ದೀನಿ. ಸೊ ಕಂಪ್ಲೀಟ್ ಫುಲ್ ಇದೆ. ಸೊ ಇಲ್ಲಿ ನಾನು ಸೊ ಈ ಒಂದು ಪ್ಯಾಡ್ ಮೇಲೆ, ಸೊ ರೆಗ್ಯುಲರ್ ಪ್ಯಾಡ್ ನೀವೇನು ಯೂಸ್ ಮಾಡ್ತೀರಾ, ಸೊ ಆ ರೆಗ್ಯುಲರ್ ಪ್ಯಾಡ್ ಮೇಲೆ 60 ml ಆಫ್ ವಾಟರ್. ಸೊ ಕಂಪ್ಲೀಟ್ ನಾನು 60 ml ಹಾಕಿದ್ದೀನಿ. ಸೊ ಓಕೆ, ಕಂಪ್ಲೀಟ್ 60 ml ಹಾಕಿದ್ದೀನಿ, ಫುಲ್ ಖಾಲಿ ಇದೆ. ಸೇಮ್ 60 ml ಅನ್ನು ನಾನು ನಮ್ಮ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್, ಓಕೆ, ಸೇಮ್ 60 ml ನಾನು ಸೊ ನಮ್ಮ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ಎಲ್ಲ ಕಡೆನೂ ಈವನ್ ಆಗಿ ಸೊ ಕಂಪ್ಲೀಟ್ 60 ml ಖಾಲಿಯಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಸೊ 2 ಟ್ರೇನಲ್ಲಿ ನಾನು ಕಂಪ್ಲೀಟ್ 60 ml ಸ್ಪ್ರೇ ಮಾಡಿದ್ದೀನಿ. ಇಲ್ಲಿ ನೀವು ಈ ಒಂದು ಡಿಫ್ರೆನ್ಸನ್ನು ನೋಡ್ಬೋದು. ಸೊ ಕಂಪ್ಲೀಟ್ ಯಾವ ಥರ ಚೇಂಜಸ್ ಇದೆ ಏನು ಅಂತೇಳಿ. ಸೊ ಇಲ್ಲಿ ನೋಡಿ, ಪ್ರೆಸ್ ಮಾಡಿದ್ರೆ 2 ಕೈಯಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ನ ನೀವು ನೋಡ್ಬೋದು. ನನಗೆ ಇಲ್ಲಿ ಈ ಕಡೆ ಕೈಯಲ್ಲಿ, ನನ್ನ ಎಡಗಡೆ ಕೈಯಲ್ಲಿ ನೀರು ಹನಿತಾ ಇದೆ. ಸೊ ನೋಡಿ, ಡ್ರಾಪ್ ಬೀಳ್ತಾ ಇದೆ. ಸೊ ಬಲಗಡೆ ಕೈ ಫುಲ್ ಡ್ರೈ ಇದೆ. ಸೊ ಇಲ್ಲಿ ನೋಡಿ, ಈ ಥರ ರಬ್ ಮಾಡಿದ್ರೂ ಕೂಡ ಸೊ ನನ್ನ ಕೈ ಫುಲ್ ಡ್ರೈ ಇದೆ. ಸೊ ಇದು ನೋಡಿ ವೆಟ್ ಇದೆ. ಸೊ ಕಂಪ್ಲೀಟ್ ವೆಟ್ ಇದೆ. ಸೊ 60 ml ಅಷ್ಟೇ ಆಗಿರೋದು. ಇಲ್ಲಿ ಇನ್ನೂ ಕೆಪಾಸಿಟಿ ನಿಮಗೆ ಹಿಡಿಯುತ್ತೆ, ಇನ್ನೂ ಬೇಕಾದ್ರೆ ನೀವು ಫಿಲ್ ಮಾಡ್ಬೋದು. ತೋರಿಸ್ತೀನಿ. ಸೊ ಇನ್ನು ನಾನು 30 ml ತೊಗೊಂಡಿದ್ದೀನಿ. ಸೊ ಇನ್ನು 30 ml ಅಲ್ಲ, ಇನ್ನು 60 ml ಕೂಡ ಕೆಪಾಸಿಟಿ ಇದು ಅಬ್ಸರ್ವ್ ಮಾಡ್ಕೊಳುತ್ತೆ. ಸೊ ಓಕೆ, ಇಲ್ಲಿ ನಾನು ಏನೂ ಹಾಕಿಲ್ಲ, ಯಾಕಂದರೆ ಆಲ್ರೆಡಿ ಓವರ್ಫ್ಲೋ ಇದೆ. ಸೊ ಬಟ್ ಇಲ್ಲಿ ನಾನು ಹಾಕಿದ್ದೀನಿ. ಸೊ ನೋಡಿ, ಏನು ರಬ್ ಮಾಡ್ತಿರಲ್ಲ, ಇಲ್ಲ ಫುಲ್
ಡ್ರೈ ಇದೆ. ಪ್ರೆಸ್ ಮಾಡಿದ್ರು ಕೂಡ ಸೊ ಹೇಳ್ಬೋದು, ಈ ಕಡೆ ಪ್ರೆಸ್ ಮಾಡಿದರೆ ಈ ಕಡೆ ಪ್ರೆಸ್ ಮಾಡ್ತಾ ಇಲ್ಲ ಅಂತ. ಸೊ ಈ ಕಡೆನೂ ಪ್ರೆಸ್ ಮಾಡ್ತಾ ಇದ್ದೀನಿ, ಫುಲ್ ಡ್ರೈ ಇದೆ. ಸೊ ಯಾಕೆ ನಾವು ಇದನ್ನು ಡೆಮೋ ರೂಪದಲ್ಲೇ ತೋರಿಸ್ತಾ ಇದ್ದೀವಿ ಅಂದರೆ, ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಫಸ್ಟು ತಿಳ್ಕೊಬೇಕು. ಸೊ ಇವಾಗ ಹೇಳ್ತಾರೆ 8 ಲೇಯರ್ಸ್ ಇದೆ, 4 ಲೇಯರ್ಸ್ ಇದೆ ನಮ್ಮ ಪ್ಯಾಡಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಅದರ ಅಬ್ಸಾರ್ಪ್ಷನ್ಸ್ನ ಕೆಪಾಸಿಟಿ ನೋಡಿದ್ರಿ. ಸೊ ಇವಾಗ ಅಬ್ಸಾರ್ಪ್ಷನ್ ಕೆಪಾಸಿಟಿ ಅಲ್ಲದೆ ಲೇಯರ್ಸನ್ನ ನಾವು ನೋಡ್ತಾ ಬರೋಣ. ಸೊ ಇಲ್ಲಿ ನೋಡಿ, ನಾನು ಲೇಯರ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ಲೇಯರ್ಸನ್ನು ಕಟ್ ಮಾಡಿದಾಗ ಸೊ ಇಲ್ಲಿ ಫಸ್ಟ್ ಲೇಯರ್ ನೀವು ನೋಡ್ಬೋದು. ನೋಡಿ, ಇದು ಕಾಟನ್ ಕಾಣಿಸ್ತಾ ಇದೆಯಲ್ಲ. ಸೊ ಇದು ಕಾಟನ್, ಇಲ್ಲಿ ನೋಡಿ. ಓಕೆ, ಸೊ ಇದು ಕಾಟನ್. ಇಲ್ಲಿಗೆ ನಿಮಗೆ 2 ಲೇಯರ್ಸ್ ಇದೆ ಅಷ್ಟೇ. ಸೊ ಕೆಲವ್ರು ಹೇಳ್ತಾರೆ ಇದರಲ್ಲೂ ಚಿಪ್ ಇದೆ ಅಂತೇಳಿ. ಸೊ ನೋಡಿ, ಇದು ಆ್ಯಕ್ಚುಲಿ ಚಿಪ್ ಅಲ್ಲ, ನೀವು ನೋಡ್ಬೋದು, ಇದು ಆ್ಯಕ್ಚುಲಿ ಚಿಪ್ ಅಲ್ಲ. ಸೊ ಚಿಪ್ಪಿನ ರೂಪದಲ್ಲೇ ಇರೋ ಥರ ಒಂದು ಡಿಸೈನ್ ಮಾಡಿರ್ತಾರೆ. ಸೊ ಯಾಕಂದರೆ ಇವಾಗ ಕೆಲವೊಂದು ಕಂಪ್ನೀಸಲ್ಲೇನೋ ಈ ಥರ ಅಯೋನಿಕ್ ಚಿಪ್ಸ್ ಯೂಸ್ ಮಾಡಿದ್ದಾರೆ, ಸೊ ಅಂತೇಳಿ ನಾವು ಯೂಸ್ ಮಾಡಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನೀವು ಈ ಥರ ಯೂಸ್ ಮಾಡಿರ್ತಾರೆ. ಅಂದರೆ ಸೊ ಚಿಪ್ ಥರನೇ ಕಾಣಿಸುತ್ತೆ, ಬಟ್ ಇದು ಆ್ಯಕ್ಚುಲಿ ಒರಿಜಿನಲ್ ಚಿಪ್ ಅಲ್ಲ. ಸೊ ಇದು ಒಂದು ಲೇಯರು ನೋಡಿ, ಇದು ಫುಲ್ ಕಂಪ್ಲೀಟ್ ಪ್ಲಾಸ್ಟಿಕ್. ಇಲ್ಲಿ ನೀವು ಹಿಂಗೆ ಕೀಳ್ತಾ ಇದ್ರೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್. ಸೊ ನಾನು ಇದ್ರೊಳಗೆ ಹಾಕಿರ್ತೀನಿ. ಸೊ ಇದು ಲಾಸ್ಟ್ ಲೇಯರು, ಇದನ್ನು ಕೂಡ ಕಂಪ್ಲೀಟ್ ನಿಮಗೆ ಪ್ಲಾಸ್ಟಿಕ್. ಸೊ ಕಂಪ್ಲೀಟ್ ಪ್ಲಾಸ್ಟಿಕ್ ನೋಡಿ, ನೀರು ಇಲ್ಲಿ ನೋಡ್ಬೋದು, ನಿಮಗೆ ನೀರು ಹನಿತಾ ಇದೆ, ಇದು ಕಂಪ್ಲೀಟ್ ಕೂಡ ಪ್ಲಾಸ್ಟಿಕ್. ಸೊ ಓಕೆ, ಸೊ ಈಗ ನಮ್ಮ ಫೋವೇರ್ ಸ್ಯಾನಿಟರಿ ನ್ಯಾಪ್ಕಿನಿಗೆ ಬರೋಣ. ಸೊ ಡ್ರೈ ಇದೆ. ಸೊ ಇಲ್ಲಿ ಲೇಯರ್ಸನ್ನು ಚೆಕ್ ಮಾಡ್ತಾ ಬರೋಣ. ಸೊ ಲೇಡೀಸಿಗೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಮೆನ್ಸುರೇಷನ್ ಸೈಕಲ್ ಆಗಿರ್ಬೋದು, ಇರೆಗ್ಯುಲಾರಿಟೀಸ್ ಆಗಿರ್ಬೋದು, ಸೊ ಎಲ್ಲದಕ್ಕೂ ಮೇನ್ ರೀಸನ್ ನಾವು ಯೂಸ್ ಮಾಡ್ತಕ್ಕಂಥ ಸ್ಯಾನಿಟರಿ ನ್ಯಾಪ್ಕಿನ್ ಅಂತ ಹೇಳಿದೆ. ಸೊ ಯಾಕೆ ಪದೇ ಪದೇ ಅದನ್ನು ಫೋಕಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟ್ ಇನ್ಯಾವುದೇ ರೀತಿಯಾದಂಥ ಸಮಸ್ಯೆಗಳು ನಮ್ಮ ಲೈಫಲ್ಲಿ ಬರಬಾರ್ದು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಯಾಕೆ ಲೇಯರ್ಸ್ ನೋಡಬೇಕು, ಸೊ ಲೇಯರ್ಸಲ್ಲಿ ಏನಿದೆ ಸೊ ಅನ್ನೋದು ನೀವು ಇಲ್ಲಿ ಕಂಡುಹಿಡಿಬೋದು. ನೋಡಿ, ಫಸ್ಟ್ ಲೇಯರ್ ಬಂದ್ಬಿಟ್ಟು ಥಿನ್ ಕಾಟನ್ ಇರುತ್ತೆ. ಇದು ವೆರಿ ಫಸ್ಟ್ ಲೇಯರ್. ಸೊ ನಮ್ಮ ಬಾಡಿಗೆ ಟಚ್ ಆಗಿರೋದ್ರಿಂದ ಪ್ಯೂರ್ ಕಾಟನ್, ಸಾಫ್ಟ್ ಕಾಟನ್. ಸೊ ಇದು ಫಸ್ಟ್ ಲೇಯರ್. ಸೊ ಇದು ಪ್ಯೂರ್ ಕಾಟನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಸೊ ಅಯಾನ್ ಚಿಪ್.
ಸೊ ನೆಗೆಟಿವ್ ಆ್ಯನೋಯಾನ್ ಚಿಪ್ ಇನ್ಫ್ರಾರೆಡ್ ರೇಡಿಯೇಷನ್ಸನ್ನು ಕೂಡ ಅಬ್ಸರ್ವ್ ಮಾಡುತ್ತೆ. ಸೊ ಬೆನಿಫಿಟ್ಸ್ ತುಂಬಾ ಇದೆ. ಸೊ ಮೂಡ್ ಸ್ವಿಂಗ್ಸ್ ಆಗಿರ್ಬೋದು ಅಥವಾ ಹಾರ್ಮೋನಲ್ ಚೇಂಜಸ್ ಆಗಿರ್ಬೋದು ಯಾವುದೂ ಆಗೋದಿಲ್ಲ. ಸೊ ಕೆಲವೊಬ್ಬರಿಗೆ ಇಚ್ಚಿಂಗು ಇರಿಟೇಷನ್ಸು ಈ ಥರ ಆಗ್ತಾ ಇರುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಸೊ ಅಥವಾ ಸ್ಮೆಲ್ಲಿನೆಸ್ ಆಗಿರ್ಬೋದು. ಸೊ ಈ ಥರದ್ದು ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದು ಕನ್ವರ್ಟ್ ಮಾಡುತ್ತೆ, ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಕ್ಸಿಜನ್ ಇಂಬ್ಯಾಲೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಪ್ಯಾಡನ್ನು ಯೂಸ್ ಮಾಡಿದಾಗ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಸ್ಟಾಪ್ ಆಗಿರುತ್ತೆ. ಸೊ ಆಕ್ಸಿಜನ್ ಸಪ್ಲೈನ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಆಕ್ಸಿಜನ್ ಸಪ್ಲೈ ಇದ್ದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಸ್ ಯಾವುದು ಸ್ಪ್ರೆಡ್ ಆಗೋದಿಲ್ಲ, ಬ್ಯಾಕ್ಟೀರಿಯಾಸ್ ಕಂಟ್ರೋಲಿಗೆ ಇರುತ್ತೆ, ಯಾವುದೇ ರೀತಿಯಾದಂತಹ ಇನ್ಫೆಕ್ಷನ್ಸು ಕೂಡ ಆಗಲ್ಲ, ಮೂಡ್ ಸ್ವಿಂಗ್ಸ್ ಆಗಲ್ಲ. ಸೊ ಇದು ವಂಡರ್ಫುಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಕಾಟನ್. ಸೊ ಅದರ ನೆಕ್ಸ್ಟು ಇನ್ನೊಂದು ಲೇಯರ್ ಇದೆ. ಸೊ ಆ್ಯಂಡ್ ಫಿಫ್ತ್ ಲೇಯರ್ ಬಂದ್ಬಿಟ್ಟು, ಸೊ ಇದೇನಿದೆ ಅಲ್ಲ, ಸೊ ಪ್ಯೂರ್ಲಿ ಆಯುರ್ವೇದಿಕ್. ಸೊ ಸಿಲಿಕಾನ್ ಜೆಲ್ ಇದು ಮೇಡ್ ಆಫ್ ಬನಾನಾ ಸ್ಟೆಮ್ ಇರುತ್ತಲ್ಲ, ಸೊ ಏನು ಬಾಳೆ ದಿಂಡು ಅಂತ ಏನು ಕರಿತೀವಿ, ಬಾಳೆ ದಿಂಡು ಮತ್ತು ಅಲೋವೆರಾನ ಯೂಸ್ ಮಾಡಿ ಮಾಡಿರ್ತಕ್ಕಂಥದ್ದು. ಸೊ ಇದನ್ನು ನಾನು ಇದರೊಳಗೆ ಹಾಕ್ತಾಯಿದ್ದೀನಿ. ಸೊ ಕಂಪ್ಲೀಟ್ ನಿಮ್ಮ ಅಬ್ಸಾರ್ಪ್ಷನ್ ಇದರಲ್ಲೇ ಆಗೋದು. ಸೊ ಅಬ್ಸಾರ್ಪ್ಷನ್ ಕೆಪಾಸಿಟಿ ಹೆವಿ ಇರುತ್ತೆ ಇದರದ್ದು. ಸೊ ಅಬ್ಸಾರ್ಪ್ಷನ್ ಕೆಪಾಸಿಟಿ ಎಷ್ಟಿದೆ ಅಂತೇಳಿ ನಾನು ತೋರಿಸ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ಸೊ ಇಲ್ಲಿ ಒಂದು ಲೇಯರ್ ಇದೆ. ಸೊ ಇದು ಕಾಟನ್. ಆ್ಯಂಡ್ ಸೆವೆಂತ್ ಲೇಯರ್. ಸೊ ಇದು ಸೆವೆಂತ್ ಲೇಯರು, ಇದು ಕೂಡ ಪ್ಯೂರ್ಲಿ ಕಾಟನ್. ಸೊ ಎಲ್ಲ ಪ್ರತಿಯೊಂದೂ ನಿಮಗೆ ಕಾಟನ್ ಬೇಸ್ಡ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಏಯ್ತ್ ಲೇಯರ್. ಸೊ ಇದು ಕೂಡ ನಿಮಗೆ ಕಾಟನ್ನೇ. ಸೊ ಯಾವುದೇ ಆಗಿರ್ಬೋದು, ಸೊ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಸನ್ನು ಯೂಸ್ ಮಾಡಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ ರಿಯಾಕ್ಷನ್ಸ್ ಆಗಲ್ಲ. ಸೊ ಅಥವಾ ಪ್ರಾಬ್ಲಮ್ಸನ್ನು ಫೇಸ್ ಮಾಡೋಕ್ಕೆ ನಿಮಗೆ ಯಾವುದೇ ಅವಶ್ಯಕತೆ ಇರಲ್ಲ. ಸೊ ಹೆಲ್ತಿಯಾಗಿ ನಿಮ್ಮ ಪೀರಿಯಡ್ಸ್ ಏನಿರುತ್ತೆ, ಹ್ಯಾಪಿ ಪೀರಿಯಡ್ಸ್ ಅಂತ ಏನು ಹೇಳ್ತೀವಿ, ಸೊ ಹ್ಯಾಪಿ ಪೀರಿಯಡ್ಸ್ನ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ಆವಾಗಲೇ ಹೇಳಿದೆ, ಎಕ್ಸಸ್ ಉಳಿದಿರೋದನ್ನು ನಾನು ಇದರಲ್ಲಿ ಹಾಕಿದ್ದೆ. ಸೊ ಇಲ್ಲಿ ನೋಡಿ, ಸೊ ಇದರೊಳಗೆ ಆಲ್ರೆಡಿ ವಾಟರ್ ಇತ್ತು. ಸೊ ನಾನು ಒಂದು ಸ್ವಲ್ಪನೂ ನಿಮಗೆ ಲೀಕೇಜಸ್ ಆಗಲ್ಲ. ಇನ್ನೂ ಎಕ್ಸಸ್ ವಾಟರ್ ಇದ್ರೂ ಕೂಡ ಅಬ್ಸಾರ್ಬ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಸ್ಕಿನ್ ರುಟೀನಲ್ಲಿ ಯೂಸ್ ಮಾಡ್ಬೋದು. ಸೊ ಸ್ಕಿನ್ನಲ್ಲಿ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂದರೆ, ಸೊ ಈ ಥರ ರಬ್ ಮಾಡಿದ್ರೆ ಸೊ ಸ್ಕಿನ್ ಗ್ಲೋನೆಸ್ ಬರುತ್ತೆ. ಯಾಕೆ ಸ್ಕಿನ್ ಗ್ಲೋನೆಸ್ ಬರುತ್ತೆ ಅಂದರೆ ಇಂಪ್ಯೂರಿಟೀಸನ್ನು ರಿಮೂವ್ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ನಮ್ಮ ಫೋವೆ ಸ್ಯಾನಿಟರಿ ನ್ಯಾಪ್ಕಿನ್ನು. ಸೊ ಯಾಕೆ ಯೂಸ್ ಮಾಡಬಾರ್ದು? ಸ್ವಿಚ್ ಟು ಅ ಸ್ಮಾರ್ಟ್ ಸ್ಯಾನಿಟರಿ ನ್ಯಾಪ್ಕಿನ್. ಸೊ ಥ್ಯಾಂಕ್ ಯು. ಸೊ ದಿಸ್ ಇಸ್ ಡಾಕ್ಟರ್ ದಿವ್ಯಾ ಫ್ರಮ್ ದಾವಣಗೆರೆ.